ಮುದ್ದೆ ಕೊದ್ದು ನಂಗತ್ತ ನಿಂಗತ್ತ. ನಾ ಕೇಳಿದ್ದ ನಿಂಗ್ ಬುದ್ಧಿ ಬುದ್ಧಿ ಬೇಕಾ ತಲೆ ಬುದ್ಧಿ ಬೇಕಾ? ನಾನು ಕೇಳಿದ್ದ ನಿನಗೆ ಕೇಳಿದ್ದ ಹಳ್ಳಿಕ್ಕಿಲ್ಲ. ನಾನು ಹಣ್ಣು ಕೇಳಿದ್ದ ಅಷ್ಟೇ. ಹಳ್ಳಿಕ್ಕಿಲ್ಲ. ಬೆಟ್ಟಿದ್ಯಾ ಅಳಬಾರ್ದು. ಹಾ ಅಲ್ಲ ಹಣ್ಣು ಕುಯ್ತಾ ಇದ್ಯಾ? ನಿಂಗ್ ಅರ್ಧ ಕೂತ ನಂಗ್ ಅರ್ಧ ತಿಂತ. ನನಗಷ್ಟೇ ಇಲ್ಲ. ಹಿಂಗ್ ಬದ ಇಲ್ಲಿ ಅಂತ ಮಾಡ್ತೇನೆ. ಅವ್ರ ಮನೆ ಎಂತ ಎಂತ ಹೂವು ಎಂತ ಹೂಸು ವಾಸನೆ ಗೊತ್ತಾಯ್ತು ನನಗೆ. ಬರ್ಬೇಕಾದ್ರೆ ಗೊತ್ತಾಯ್ತು ಎಂತ ವಾಸನೆ ಗೊತ್ತಾಯ್ತು ನನಗೆ. ಈ ಜಾತ್ರೆ ಪೇಟೆ ಅಲ್ವಾ, ಯಾರು ಬಿಟ್ರು ಎಲ್ಲ ಮರತಿ ಮತ್ತೆ ಎಂತ ಹೂಸು ವಾಸನೆ ಅಂತ. ಹೂ ಸುವಾಸನೆ ಅದೇ ವಾಸನೆ. ಮತ್ತು ಹೂಸ ಅದಲ್ಲ. ಅಲ್ಲ ಇದೆಲ್ಲ ಕುಯ್ತಾ ಇದೆಯಲ್ಲ, ಪ್ರದೇಶ ಯಾರದು, ಎಲ್ಲಿಂದ ಅದು ಯಾರದು ಅಂತ ಗೊತ್ತಿಲ್ಲ. ಹೂ ಚಂದ ನೋಡಿದ್ನಲ್ಲ, ಯಾವತ್ತು ದೇವಸ್ಥಾನಕ್ಕೆ ಹೋಗುವಾಗ ಬದುಕೈಯಲ್ಲಿ ಹೋಗ್ಬೋದು ಅಂತ ಹೇಳಿ ಹೌದಾ. ಹಾಗಾಗಿ ಹೊನ್ನು ಕೊಯ್ದು ಕೈಲಿ ಹಿಡ್ಕೊಂಡು ಹೂ ಕೊಯ್ದು ಕಿಸಿಗೆ ಹಾಕುವ ಅಂತಿದ್ವಿ. ಅಲ್ಲ ಹೂ ಕೊಯ್ದು ಕಿಸಿ ಹಾಕಿದ್ರೆ ಅದು ಇರ್ತದೇನ, ಬಾಡೋಗುದಿಲ್ವಾ? ಬಾಡಿ ಹೊಡೆದು ದೇವದ ಕಲಿಬೇಕ, ನಾ ಎಂತ ಮಾಡ್ಲಿ? ಓ ಆ ರೀತಿ. ಯಾಕೆ ಹೂ ಎಲ್ಲಾದ್ರೂ ಬಿದ್ದೋದ್ರ ಕಷ್ಟ ಅಲ್ಲ. ಹಣ್ಣು ಬಿದ್ದೋದ್ರೆ ಹೊನ್ನು ಗೊತ್ತಿ ಹಿಡ್ಕಂತೆ. ಹಣ್ಣನ್ನೇ ಕಿಸಿ ಹಾಕೋಬೇಕಿತ್ತು. ಒಂದೇ ಗೊತ್ತ ನಿಂಗೆ? ಯಾಕೆ? ಗೊಲ್ಲಿ ಹೊನ್ನು ಕಿಸಿಗೆ ಹಾಕಂದೆ, ಕಿಸಿಲೆಲ್ಲ ಪಚಕ್ ಹಸಿ ಆಗ್ತದಲ್ಲ, ಇದೀ ಮೈ ತುಂಬಾ ಹೊನ್ನೆ ಒಳ್ಳೇದಾಗ್ತದಲ್ಲ. ಕಡೆ ಒಂದು ಉಂಟು, ಅದ್ರ ಬಾಳೆಹಣ್ಣು ಇಟ್ಕೊಳ್ಬೇಕು, ಒಳ್ಳೆ ಆಗ್ತದೆ. ಅದಕ್ಕಾಗಿ ಬೇಡ ಅಂತ ಹೊನ್ನು ಕೊಯ್ಲಿಟ್ಕೊಂಡೆ. ಹಾಗಾದ್ರೆ ಆಗಲ್ಲ. ಈ ಪ್ರದೇಶ ಯಾರದ್ದು ಅನ್ನೋದಕ್ಕೆ ಆಲೋಚನೆ ಮಾಡ್ಬೇಕು. ನಮ್ಮ ಪ್ರದೇಶಕ್ಕೆ ಬಂದು ಕುಯ್ತೀಯ ಬಿಡ್ತೇನಂತ ಮಾಡ್ಕೊಂಡಿದ್ಯಾ? ಹಾಲು ಬಿದ್ದು ಕಡಿ ಒಂದೊಂದೇ ಬಿದ್ದು ಹೋಗಿ ಬೆಕ್ಕಬಹುದು. ನಮ್ಮನೆ ಕಿರ್ಸಿ ಹಾಲಿ ಬಿದ್ದು ಒಂದೊಂದೇ ಬಿದ್ದು ಹೋಗ್ತದೆ. ಅಂದ್ರೆ ಬಿದ್ದೋಗುತ್ತೆ ಅಂತ ಹೇಳುದಾ? ಮತ್ತೆ ಅಂತ ಬಿದ್ದಾದ್ರೆ ಒಂದು ಕೆಲಸ ಮಾಡಿ, ಏನ್ ನಿಮ್ಮ ಜನ ಮಂದೆ ಬುದ್ಧಿ ಏನ? ಯಾರು ಹೇಳಿದ್ದು? ನನ್ನ ಮಂದೆ ಬುದ್ಧಿ ಏನ? ನಾನು ಹೇಳಿದ್ನ? ನಿನ್ನಯ ಬಲು ಏನು? ಯಾವತ್ತು ಹೆಣ್ಮಕ್ಳು ಎಣ್ಣೆ ಹಾಕ್ಬೇಕು. ಹೆಣ್ಮಕ್ಳು ಎಣ್ಣೆ ಹಾಕಿ ಯಾವತ್ತು ರಾತ್ರಿಗೆ ಎಣ್ಣೆ ಹಾಕ್ಬೇಕು. ಹೆಣ್ಮಕ್ಳು ಕೋಟಿ ಬಿದ್ರೆ ಗೊತ್ತಾಗ್ತದೆ. ಅಲ್ಲ ಹೆಣ್ಮಕ್ಳು ಎಣ್ಣೆ ಹಾಕಿದ್ರು, ಗಂಡು ಮಕ್ಳು ಏನ್ ಮಾಡುದು? ಮನೆ ಬಿಟ್ಟರೆ ಎಂತ ಮನೆ ಬಿಡುದು? ಎಲ್ಲ ಮಾಡತಿ ಮಂದಿಗೆ ಎಣ್ಣೆ ಹಾಕ್ಬೇಕು. ಓ ತಲೆಗೆ ಎಣ್ಣೆ ಅಂತ ಹೇಳಿ ಚಂದ ಮಾಡಿ ಎಣ್ಣೆ ಹಾಕಿ ಬಾಚಿಕೊಂಡು ಬಾಚಿ ಇದು ಹಾಕ ಬರ್ಬೇಕು. ತಂತಿಯ ದಡಿ ದಡಿ ಜಾಡೆ ಹೌದು ಹಾಕೊಂಡ್ ಬರ್ಬೇಕು. ನೀಂತ ಮಂದಿ ಬಿಟ್ಕೊಂಡೈತಿ ಅಂತ ಉಮ್ಮಲ್ತೇನೆ ನೀನು. ಅವ್ರ ಕಂಡಾಗ ನಾನಲ್ಲ, ನನ್ ಕಂಡಾಗ ಅವರಲ್ಲ. ನಾನು ಇರುವುದೇ ಹೇಗೆ? ನೀನೇ ಬೇರೆ, ನಮ್ಮ ಶೈಲಿಯೇ ಬೇರೆ. ಭಯಂಕರ ತೈಲಿ ಅಲ್ಲ ನಿಂದ. ತೈಲಿ ಅಲ್ಲ ಶೈಲಿ. ಆದ್ರೆ ಒಂದು ಉಪವನದ ನಮ್ಮದು. ಇಲ್ಲಿ ಬಂದು ಹೂವನ್ನು ಹಣ್ಣನ್ನು ಕುಯ್ತಾ ಇದೆಯಾ ಅಂತ ಆದ್ರೆ ಯಾಕಾಗಿ ಬಂದದ್ದು ಹೇಳ್ತೀಯಾ? ನಿಮ್ದ ಹೌದು. ಸುಮ್ಮನೆ
ಮದ ಒಪ್ಪಿಗೆ